ಮೊದಲು ಮಳೆ ಕೊಡೋದು ಈ ನೀರು ಹಚ್ಚಿಗಳ ಕ್ಲಿಯರಾಗಿ ದೊಡ್ಡ ಬೆಳೆಯಕತ್ತವ. ಇದನ್ನು ಹತ್ತಿದೆ, ಇದು ಹತ್ತಿ ಬೀಜನೇ. ಇದು ಒಂದು ನಿನ್ನೆ ಮಳೆ ಕಿತ್ತೇನೆ, ಇವತ್ತು ನೀರು ಹಚ್ಚೋಣ ಹೊರಗೆ ಬಂದ. ಮತ್ತು ಇಲ್ಲಿ ನೋಡ್ರಿ, ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್. ಹಿಂದಿನ ವಿಡಿಯೋದಾಗ ನೋಡಿದ್ರಲ್ಲ, ಮಳೆ ಬರೋವಲ್ದು, ಸ್ಪ್ರಿಂಕ್ಲರ್ ಹಚ್ಚಿ ಯಾವ್ದ್ರ ಸಲ ಹಚ್ಚಿ. ಮತ್ತು ಈಗ ಸದ್ಯಕ್ಕೆ ಮಳೆನೂ ಬಂದಿಲ್ಲ ಅನ್ನೋದ್ರೆ ಸ್ಪ್ರಿಂಕ್ಲರ್ ಹಚ್ಚಿದಗಳೇ ಬೆಳೆಗಳು ಯಾವ ಥರ ಕಾಣ್ತಾವೆ ಅಂತ ತೋರಿಸ್ತೀನಿ ನೋಡ್ರಿ. ಈಗ ಅವತ್ತು ತೋರಿಸ್ನಿಲ್ಲ, ಅದೇ ಹೊಲ್ದಾಗ ಸದ್ಯಕ್ಕೆ ಈಗ ಸ್ಪ್ರಿಂಕ್ಲರ್ ಹಚ್ಚಿವಿ. ಇಲ್ಲಿ ಬೆಳೆಗಳಿಗೆ ನೀವು ಕಾಣಕತ್ತವ ನೋಡ್ರಿ ಯಾವ ಥರ ಕಾಣ್ತೀವಿ. ಈಗ ಹಿಂದಿನ ವಿಡಿಯೋದಾಗ ನೋಡಿದವ್ರಿಗೆ ಗೊತ್ತಿರ್ತವೆ, ಆ ವಿಡಿಯೋದಾಗ ಯಾವ ಥರ ಕಾಣಕತ್ತಿದ್ವು, ಈಗ ಯಾವ ಥರ ಕಾಣಕತ್ತವೆ ಬೆಳೆಗಳು ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ. ಅಂದರೆ ಹಿಂದಿನ ವಿಡಿಯೋ ನೋಡಿದವ್ರಿಗೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂಥರ ಏನು ಬೀಜ ನಾಟೆ ಇಲ್ಲ, ಯಾಕಂದರೆ ಇಲ್ಲಿ ಬೀಜ ಮಳೆಗೆ ಹರ್ಕೊಂಡೋಗಿವಿ. ಇಲ್ಲಿ ಸಾಲಿಗೆ ಬುತ್ತಿಗೆಸಿ ಇವು ಈಗ ಸ್ಪ್ರಿಂಕ್ಲರ್ ಅವತ್ತಂದು ಇಲ್ಲೇ ಹಾಕ್ನಲ್ಲ, ಇಲ್ಲಿ ಹೊಲ ಹಸಿ ಆದಗಳೇ ಇಲ್ಲಿ ಹಸಿ ಆತಲ್ಲ, ಹಸಿ ಆದಾಗ ಮತ್ತು ಮನೆಗೆ ಉಳಿದಿರ್ತವಲ್ಲ ಬೀಜಗಳು, ಹತ್ತಿ ಬೀಜ ಅವತ್ತಂದು ಏಸಿ ಹೂರ್ತೀವಿ. ಅವು ಹಂಗೆ ಬೆಳೆದು ಗೇಸಿ ಇನ್ನೊಂದು ಇದೇ ಹತ್ಯಾಗ ಸೇರ್ಕೊತಾವೆ. ಮುಂದೆ ಹತ್ತಿ ಬಿಡ್ಸೋತ್ನಾಗ ಸ್ವಲ್ಪ ಮುಂದೆ ಆತವ, ಅವಾಗ ಹಲವು ಕಲ್ಕೊತಾವಲ್ಲ ನಡೀತದೆ. ಈಗ ಸದ್ಯಕ್ಕೆ ಹೊಲ ಖಾಲಿ ಬಿಡೋದಕ್ಕಿಂತ ಯಾವುದಾದ್ರು ಊರಿದ್ರೆ ನಡೀತಲ್ಲ, ಅದ್ರ ಸಲುವಾಗಿ ಬರೀ ಸದ್ಯಕ್ಕೆ ಇವೆಲ್ಲ ಸ್ಪ್ರಿಂಕ್ಲರ್ ತಂದಿಗೇಸಿ ಇಲ್ಲಿ ಹಾಕ್ಬೇಕು. ಈಗ ಈ ಸಾಲಿಗೆ ಏನು ಬಿಡ್ತಾವೆ, ಈ ಸಾಲಿಗೆ ಇಲ್ಲಿ ಹಾಕಿದ್ವಿ ಅಂದ್ರೆ ಹೊಲ ಹಸಿ ಆಗ್ತದ. ಹಸಿ ಆದಲ್ಲಿ ಹೋದಲ್ಲಿ ಬಂದಿಸಿ ಊರಕ್ಕೆ ನಡೀತದ. ಮತ್ತು ನೀರು ಹಚ್ಚಿದಗಳೇ ಯಾವ ಥರ ಮಳೆಗಳು ಹೊರಗೆ ಬಂದವಂತ ತೋರಿಸ್ತೀನಿ ಬರೀ. ಈಗ ಯಾವ್ದು ಹುಡುಕಾಡೋದು ಎಲ್ಲಸು ಮಳೆಗೆ ಹೊರಗೆ ಬಂದ್ಬಿಟ್ಟು ಯಾವ್ದು ಹೊರಗೆ ಬಂದವಂತ ಹುಡುಕಾಡೋದೆ ಹೈರಾಣ. ಈಗ ಎಲ್ಲಿ ನೋಡ್ಬೋದು, ಇದು ಎಲ್ಲಸು ಹೊರಗೆ ಬಂದವ. ಈಗ ಇದೇ ತೋರಿಸಿದ್ರೆ ಮೊದಲು ಇದ್ದುವೇ ತೋರಿಸ್ತೀನಿ ಅಂತ ಅಂತೀರಿ ನಾವು. ಇಲ್ಲ ಬರ್ರಿ, ಇವು ಮೊದಲು ಮಳೆ ಕೊಡೋದು ಈ ನೀರು ಹಚ್ಚಿಗಳ ಕ್ಲಿಯರಾಗಿ ದೊಡ್ಡ ಬೆಳೆಯಕತ್ತವ. ಇದನ್ನು ಹತ್ತಿದೆ, ಇದು ಹತ್ತಿ ಬೀಜನೇ. ಇದು ಒಂದು ನಿನ್ನೆ ಮಳೆ ಕಿತ್ತೇನೆ, ಇವತ್ತು ನೀರು ಹಚ್ಚೋಣ ಹೊರಗೆ ಬಂದ. ಮತ್ತು ಇಲ್ಲಿ ನೋಡ್ರಿ, ಇದು ನೀರು ಹಚ್ಚೋಣ ಹೊರಗೆ ಬಂದೈತೆ, ಮುರಿದದ ನೀರಿನ ಫೋರ್ಸಿಗೆ ಮ್ಯಾಗಿಂದ ಮುರಿದದ ಚಂಡಿ. ಇಲ್ಲಿ ಕಾಣತ್ತಲ್ಲ, ಸ್ಟ್ರೇಟ್ ಹತ್ತಿ ಊರಿದ್ದಿದ್ದು. ಹತ್ತಿ ಇಲ್ಲಿ ಊರ್ಬೇಕು, ಇಲ್ಲಿ ಸಾಲು ಬೀಳ್ತದೆ, ಇಲ್ಲಿ ಊರ್ಬೇಕಿತ್ತು. ಅದ್ರ ಕೂಲಿಯವರು ಇಲ್ಲಿ ಊರ್ಯಾರ, ಇಲ್ಲಿ ಊರ ಹತ್ತಿ ಇಲ್ಲಿ ಊರ್ಯಾರ. ಸ್ಟ್ರೇಟ್ ಕಾಣ್ತಲ್ಲ, ಅದಕ್ಕೆಲ್ಲ ಮಣ್ಣಿನ ಒಳಗಿದ್ದವು ಬೀಜಗಳು, ಒಳಗೆ ಮಳಿಕಿದ್ದವು. ಮ್ಯಾಗ ನೆಲ ಬಿಗದತ್ತಲ್ಲ, ಅದ್ರ ಸಲಗೆ ಮ್ಯಾಕ್ ಬಂದಿದ್ಲ. ಈಗ ನೀರು ಹಚ್ಚೋಣ ಮ್ಯಾಕ್ ಬಂದವು. ಈಗ ಮ್ಯಾಕ್ ಬಂದಗಳು ಎಲ್ಲ ಲೆವೆಲ್ ಕಾಣಕತ್ತವ ಹತ್ತಿಗಳು ನಡೆಸಿ. ಮತ್ತೀಗ ಮಳೆ ಅಂತಾರೆ ಇನ್ನೂ ಬರಬಲ್ದು, ಯಾವಾಗ ಬರ್ತದೆ ಗೊತ್ತಿಲ್ಲ. ಮಳೆ ಬಂದ್ರೆ ಚಲೋ ಅದ. ಮಳೆ ಬರೋಕೆ ಕೆನಲ್ದಾಗೂ ನೀರೆಲ್ಲ ಆಲ್ಮೋಸ್ಟ್ ಖಾಲಿ ಹಾಕತ್ತವ. ಎಲ್ಲರೂ ಮೋಟ್ರ್ ಚಾಲು ಮಾಡಕತ್ತಾರೆ, ಎಲ್ಲರೂ ಸ್ಪ್ರಿಂಕ್ಲರ್ ಹಚ್ಚಕತ್ತಾರೆ, ಹತ್ತಿ ಮಾಡಿತಾರೆ ಎಲ್ಲರೂ. ಅದ್ರ ಸಲುವಾಗಿ ಕ್ಯಾನಲ್ದಾಗ ಮೋಟ್ರನ್ನು ನೀರನ್ನು ಖಾಲಿ ಹಾಕತ್ತವ. ಎಲ್ತೇನೆ ಅಥವಾ ಎಲ್ತೇರ ಹಚ್ಚೋದು ಹಚ್ಚಿಗಳೇ. ನಮ್ಮದು ಬೋರ್ ಅದಲ್ಲ, ಅಲ್ಲಿ ಆ ಬೋರ್ ಹಚ್ಚಿಸಿ ಹೊಲ ತೋರಿಸ್ಬೇಕು. ಬರೀ ಸದ್ಯಕ್ಕೆ ಇವೆಲ್ಲ ಪೈಪ್ಗಳು ಈ ಸೈಡ್ ಕಿತ್ತೆ ಹಾಕಿಸಿ ಮನೆಗೆ ಹೋಗಮ್ಮ. ಮತ್ತು ಇನ್ನೊಂದು ಸೈಡ್ ಬಂದಿಸಿ ಅದೇ ಸೇಮ್ ಒಂದೇ ಕೆಲಸ. ಅದೇ ಪೈಪ್ ಕಿತ್ತೆ ಹಾಕೋದು, ತೋರ್ಸೋದು, ಒಂದೆರಡು ತಾಸು ಬಿಡೋದು, ಮತ್ತು ಬರೋದು, ಮತ್ತು ಪೈಪ್ ಕಿತ್ತೆ ಹಾಕೋದು, ಇದೇ ಕೆಲಸ ಇದಾವೆ ನೋಡ್ರಿ. ಮತ್ತು ಇಲ್ಲೊಂದು ಡಿಫ್ರೆನ್ಸ್ ತೋರಿಸ್ತೀನಿ. ಇದು ಫಸ್ಟ್ ನಾಟಿದ ಬೆಳೆದು, ಆಮೇಲೆ ಇದು ಮಳಿಕೆ ಆಮೇಲೆ ನಾಟಿದ ಬೆಳೆದು, ಈಗ ಒಳಗೆ ಮಳೆ ಕಿತ್ತಿದ್ದು ಇದೇ ಥರ. ಇದು ಫಸ್ಟ್ ನಾಟಿದ್ದು, ಇದು ನೀರು ಹಚ್ಚಿದಗಳು ನಾಟಿದ್ದು, ಇದು ನೀರು ಹಚ್ಚಿದಗಳು ನಾಟಿದ್ದು, ಇದು ನೀರು ಹಚ್ಚಿದ್ದು, ಇದು ಫಸ್ಟ್ ನಾಟಿದ್ದು.
ಇದು ನೀರು ಹಚ್ಚಿದ್ವಿ, ಇದು ನೀರು ಹಚ್ಚಿದ್ವಿ ಬಂದದ್ದು ಇದೆಲ್ಲ ಇಲ್ಲೆಲ್ಲ ಕಾಣ್ತಾವ್ರಿ ಸಣ್ಣ. ಇದೊಂದು ಇದೆಲ್ಲ ಕಾಣ್ತಾವಲ್ಲ, ಇದು ಮೊದಲು ನಾಟಿದ್ದು. ಈಗ ಗೊತ್ತಾಗ್ತದೆ ಇಲ್ಲಿ ಒತ್ತಡಿ ಅದಾವ. ಇಲ್ಲಿ ನೋಡ್ರಿ, ಇದೊಂದು ಮೊಳಕೆ ನೀರು ಹಚ್ಚೋಣ ಮ್ಯಾಕ್ ಬಂದದ. ಇಲ್ಲಿ ಒಂದು ಮೊಳಕೆ ಕಾಣುತ್ತಲ್ಲ, ಇದೊಂದು ಮತ್ತು ಇದೊಂದು ಮೊಳಕೆ ನೀರು ಹಚ್ಚೋಣ ಮ್ಯಾಕ್ ಬಂದು ಸ್ಟ್ರೇಟ್. ಇದ್ರ ಸಲಗೆ ನೀರು ಹಚ್ಚಿದ್ವಿ. ನೀರು ಹಚ್ಚೋದಕ್ಕೂ ಉಪಯೋಗ ಆಗ್ಯದ, ಯಾಕಂದ್ರೆ ಮೊಳಕೆಗಳೆಲ್ಲ ಹೊರಗೆ ಬಿದ್ದಾವೆ ಮತ್ತು ಬೀಜಗಳೇನು ಊರೋದೇನು ಬೇಕಾಗಿಲ್ಲ. ಬರೀ ಸದ್ಯಕ್ಕೆ ಕರೆಂಟ್ ಓದ್ತಿರ್ತಾವೆ ಪಟ ಇಷ್ಟು ಕಿತ್ತಾಗಿದೆ ಅಂದರೆ ಪಟ ಪೈಪ್ ಇಷ್ಟು ಕಿತ್ತಾಗಿದೆ ಅಂದರೆ ಮತ್ತೆ ಒಂದು ತಾಸು ನಡೀತಿಲ್ಲ ಕರೆಂಟ್ ಹೋದ, ಮತ್ತು ಒಂದು ತಾಸು ಅರ್ಧ ತಾಸು ಕರೆಂಟ್ ಬರೋದಿಲ್ಲ. ಅದ್ರ ಸಲುವಾಗಿ ಆದಷ್ಟು ಜಲ್ದಿ ಕಿತ್ತಾಕ್ಬೇಕು. ಹಂಗಾರೆ ನಮಗೂ ಪಾಡ, ಯಾಕಂದ್ರೆ ಹೊಲ ಜಲ್ದಿ ಇರ್ತದೆ. ಕರೆಂಟಿಂದೇನು ಗ್ಯಾರಂಟಿ ಹಿಡಿಯಂಗಿಲ್ಲ, ಯಾಕಂದ್ರೆ ಕರೆಂಟ್ ಯಾವಾಗ ಬರ್ತದೆ ಗೊತ್ತಿಲ್ಲ, ಯಾವಾಗ ಬರ್ತದೆ ಗೊತ್ತಿಲ್ಲ. ನಮ್ಮ ಕೆಲಸ ಏನು ಕರೆಕ್ಟ್ ಟೈಮಿಗೆ ಸ್ಪ್ರಿಂಕ್ಲರ್ಗಳು ಪೈಪ್ ಹೋಗಿ ಕಿತ್ತಾಗಿದ್ವಿ ಅಂದ್ರೆ ಕರೆಂಟ್ ಬಂದಾಗ ತಾನೇ ಚಾಲು ಹೋಗಿ ಹೊಡಿತಾವೆ. ಒಬ್ಬನೇ ಆಗಿನಲ್ಲ ಸದ್ಯಕ್ಕೆ ಅದೊಂದು ಪೈಪು ಈ ಥರ ತಂದೆ. ಇನ್ನೊಂದು ಸತಿಗೆ ಮೊದಲು ಇದೇ ಥರ ಸೇಮ್ ಅದನ್ನು ಮೊದಲು ಎರಡು ಪೈಪ್ ಥರದ್ದು ಗೀಸಿ ದೊಡ್ಡ ಜಲ್ದಿ ಸ್ಟ್ರೇಟ್ ಈ ಸದ್ಯಕ್ಕೆ ಈ ಡೋಣಲ್ಲೇ ಇದೆ, ಈ ಪೈಪಲ್ಲೇ ಇದೆ ಸೀದಾ ಅಲ್ಲಿ ತನ. ಇಲ್ಲಿ ಒಂದು ಡ್ರೋಣ ಕಾಣುತ್ತಲ್ಲ, ಅಲ್ಲಿ ತನ 20 ಗುಬ್ಬಿನ ಕುಂತಾವೆ. 20 ಗುಬ್ಬಿ ಅಂದರೆ 2 ಪೈಪ್ ಒಂದು 10 ಗುಬ್ಬಿ, ಒಂದು ಪೈಪ್ ಒಂದು ಕುಂತಾವೆ. ಆಮೇಲೆ ಒಂದು 10 ಗುಬ್ಬಿ 2 ಪೈಪ್ ಒಂದು, ಟೋಟಲ್ ಒಂದು 10 ಒಂದು 20 30 35 ಪೈಪ್ಗಳು ಕಿತ್ತಾಕ್ಬೇಕೀಗ. ಬರೀ ಸದ್ಯಕ್ಕೆ ಪಟ ಇಷ್ಟು ಕಿತ್ತಾಕಿ ಜೋಡಿಸಿ ಮನೆಗೆ ಫೋನ್ ಹಚ್ತೀನಿ. ಅವ್ರು ಫೋನ್ ಮೋಟ್ರ್ ಚಾಲು ಮಾಡ್ತಾರೆ, ನೀರು ಆಗಿರ್ತಾವೆ, ಅವಾಗ ಮತ್ತೆ ತೋರಿಸ್ತೀನಿ. ಬರೀ ಸದ್ಯಕ್ಕೆ ಕಿತ್ತಾಕ ಸದ್ಯಕ್ಕೆ ಇಲ್ಲೇ ತನಕ ಪೈಪ್ ಹಾಕೋದಾಯ್ತು. ಇನ್ನು 3 ಪೈಪ್ ಉಳ್ದಾವ. ಅವು 3 ಪೈಪ್ ಹಾಕಿದೆ ಅಂದ್ರೆ ಸೀದಾ ಡೋಣಕ್ಕೆ ಮುಡಿಸ್ಲಿಕ್ಕೆ ಸ್ಟ್ರೇಟ್ ಅಲ್ಲಿದೆ. ಇಲ್ಲಿ ತನಕ ನೋಡಿದ್ರಿ ಎಲ್ಲಿದೆ ಅಲ್ಲಿ ತನಕ ಹಾಕೈತಿ ಅಂತಗಳೆ. ಇನ್ನು 3 ಪೈಪು ಆಯ್ತು. ಈಗ ನಾನು ಒಂದು 2 ನಿಮಿಷದಾಗ ತಂದು ಹಾಕಿಬಿಡ್ತೀನಿ. ಸದ್ಯಕ್ಕೆ ಈಗ ಮನೆಗೆ ಫೋನ್ ಹಚ್ಚಮು, ಮೋಟ್ರ್ ಚಾಲು ಮಾಡ್ತಾರೆ. ಅವ್ರು ಚಾಲು ಮಾಡೋಟ್ಟಿಗೆ ಅಂದರೆ ಚಾಲು ಮಾಡಿ ಅವು ನೀರು ಇಲ್ಲಿ ಬರೋಟ್ಟಿಗೆ ನಾನು ಇವು ನೀರು ಉಳಿದ್ರ ಪೈಪ್ಗಳು ಹಾಕಿದ್ದೆ ಅಂದ್ರೆ ಪಟಕ್ನಾಗೆ ನೀರಾಗೆ ಎಗರ್ತಾವೆ. ಬರೀ ಸದ್ಯಕ್ಕೆ ಇದು ಒಂದು ಆ ಕಡೆ ಒಯ್ದು ಹಾಕಿಸಿ ಫೋನ್ ಹಚ್ಚ ಮನೆಗೆ. ಪೈಪ್ಗಳು 2 ಪೈಪಿಗೆ 1 ಗುಬ್ಬಿ ಹಾಕಿವಲ್ಲ ಸ್ಪ್ರಿಂಕ್ಲರ್, ಅದಕ್ಕೆಲ್ಲ ಮೊದಲು ಮುಂದಿನ ಸ್ಪ್ರಿಂಕ್ಲರ್ 2ಕ್ಕೆ ಒಯ್ಯಿಸಿ ಆ ಸಾಲಿನ ಸೀದಾ ಆ ಪೈಪಿನ ಸೀದಾ ಆ ಸಾಲಿಗೆ ಇಟ್ಟು ಬರ್ತೀನಿ. ಆಮ್ಯಾಗ ಇಲ್ಲಿಂದ ಪೈಪು ಈ ಥರ ಎತ್ಕೊಂಡು ಗೇಸಿ ಸೀದಾ ತಂದು ಇಲ್ಲಿಗೆ ಈ ಪೈಪಿಗೆ ಜಾಯಿಂಟ್ ಮಾಡಿಬಿಡ್ತೀನಿ. ಯಾಕಂದ್ರೆ ಒಬ್ಬನೇ ಇಲ್ಲ, ಇಬ್ಬರು ಇದ್ದೀವಿ ಅಂದ್ರೆ ಮುಂದೊಬ್ಬರು ಇನ್ನೊಬ್ರು ಹಿಡ್ಕೊಂಬಂದು ಗೇಸಿ ಹಾಕ್ತಿದ್ವಿ. ಈಗ ಒಬ್ಬನೇ ಇದ್ನಲ್ಲ, ಸದ್ಯಕ್ಕೆ ಹೊಲನೂ ಖಾಲಿ ಅದಲ್ಲ, ಮಳೆಗೆ ಏನು ಆಗಲ್ಲ. ಈಗ ಏನಂತ ಬರೀ ಮ್ಯಾಗ ಬಿದ್ರೂ ಏನಾಗಲ್ಲ, ಯಾಕಂದ್ರೆ ಸ್ವಲ್ಪ ದೊಡ್ಡವಾಗಿವೆ ಮೊಳಕೆ. ಅದ್ರ ಸಲುವಾಗಿ ಈ ಥರ ಒಬ್ಬನಿದ್ದಾಗ ಈ ಥರ ಮಾಡ್ತೀನಿ. ಇಬ್ಬಿಬ್ಬರು ಇದ್ವಿ ಅಂದ್ರೆ ಮುಂದೊಬ್ರು ಹಿಂದೊಬ್ರು ಹಿಡ್ಕೊಂಡು ಬರ್ತೀವಿ. ನೋಡ್ರಿ ಕೆನಲ್ದಾಗ ನೀರಾಗ್ಯಾವಲ್ಲ, ಪೂರಾ ಕೆಳಗೆ ನೀರು ಎಳೆವತ್ನಾಗ ಇದೆಲ್ಲ ಹೊಲಸು ಅವೆಲ್ಲ ಬರ್ತಿರ್ತವೆ. ಅದ್ರ ಸಲುವಾಗಿ ಸ್ಪ್ರಿಂಕ್ಲರ್ಗಳು ನಿಂದಿರ್ತಾವೆ ಒಂದು ಸತಿ. ಅವೆಲ್ಲ ಚೆಕ್ ಮಾಡಿ ಗೇಸಿ ಎಲ್ಲ ಚಲೋ ಹೊಡ್ಯಾಕತ್ತವಲ್ಲ ಅಂತ ನೋಡಿ ಗೇಸಿ ಆಮ್ಯಾಗ ನಾವು ಮನೆಗೆ ಹೋಗ್ತೀವಿ. ಬರ್ರಿ ಏನೋ ಒಂದೇ ಪೈಪ್ ಉಳಿತು, ಅದೊಂದು ತಂದು ಹಾಕಿ ಈಗ ಫೋನ್ ಹಚ್ತೀನಿ. ಫೋನ್ ಹಚ್ಚಿ ಗೇಸಿ ಅದೊಂದು ತಂದು ಹಾಕಿ
ಎಲ್ಲ ಸ್ಪ್ರಿಂಕ್ಲರ್ ಹೊಡಿತಾನೆ ನಿಂತ್ಗೇಸಿ ನಿಮಗೂ ತೋರಿಸಿ ಚೆಕ್ ಮಾಡಿಸಿ ಮನೆ ಕಡೆ ಹೋದ್ರಾಯ್ತು. ನಡಬರ್ಕ ಯಾಕಪ್ಪ ನಾಟಿಲ್ಲ ಬೀಜಗಳು ಅಂತಂದ್ರೆ ಮಳೆ ಬಂತಲ್ಲ, ಊರಿದ್ದೇನೆ ಜೋರಾಗಿ ಮಳೆ ಬಂತು. ಸಾಲಿಗಿದ್ದು ಎಲ್ಲ ಬೀಜ ಹರ್ಕೊಂಡು ಬಂದಂದ್ರೆ ಅಲ್ಲಿಂದ ಹರ್ಕೊಂಬಂದವೆ. ಹರ್ಕೊಂಬಂದು ಬೀಜಗಳು ನೋಡ್ರಿ ಇಲ್ಲಿ ಅಂದ್ರೆ ಇದೊಂದು ಇಲ್ಲೊಂದು ಈ ಥರ ಬೆಂಚಿ ಅಂದರೆ ತೆಗ್ಗಿದ್ದಲ್ಲಿ ನಿಂತವೆ. ನಾವು ಸಾಲು ಅಂದರೆ ಬೀಜ ಊರಿದ್ದು ಇಲ್ಲಿ ಕಾಣಕತ್ತಲ್ಲ ಸ್ಟ್ರೇಟ್, ಇದು ಸಾಲಿದು. ಇದು ನಡಬರ್ಕಿಂದು ಕುಂಟು ಹೊಡ್ಯಕ್ಕೆ ಇದೊಂದು ಸಾಲ ಬೀಜ ನೋಡ್ರಿ ನಡಬರ್ಕ್ ನಾಟ್ಯದ. ಇದ್ಯಾಕಂದ್ರೆ ಮಳೆ ಬಂತಲ್ಲ ಬೀಜಗಳನ್ನ, ಮಳೆ ಬಂದು ಹರ್ಕೊಂಬಂದು ಗೇಸಿ ಬೀಜ ಅಲ್ಲಿ ತೆಗ್ಗಿ ನಿಂತವಲ್ಲ, ತೆಗ್ಗಿ ನಿಂತು ಅಲ್ಲೇ ನಾಟ್ಯವು. ಈಗ ನೋಡ್ರಿ ಸದ್ಯಕ್ಕೆ ಇದೊಂದು ಬೀಜ ನೀರಿಲ್ಲದಕ್ಕೆ ಒಳಗೆ ಹಸಿ ಇರ್ತದೆ, ನಾಟ್ಯದ. ನಾಟಿಗೆಸಿ ಬೀಜನ ಮ್ಯಾಗ ಹಿಡ್ಕೊಂಡು ನಿಂತದ. ಈಗ ನೀರು ಹಚ್ಚಿದ್ವಿ ಅಂದ್ರೆ ಇದೆಲ್ಲ ಮ್ಯಾಗಿನ ಮಣ್ಣು ಬೀಜ ಇದೆಲ್ಲ ರೌದಿ ಇರ್ತಲ್ಲ ಮ್ಯಾಗಿನ ತೊಗಟಿ ಅದೆಲ್ಲ ಉದುರಿಗೇಸಿ ಮತ್ತು ಇದು ಉಕ್ರದಂಗೆ ಚಂದ ನಾಡ್ತೀವಿ. ನೀರು ಹಚ್ಚೋಣ. ಇಲ್ಲ ನೋಡ್ರಿ ಹತ್ತಿ ಬೀಜ ಇದು ಒಣಗೋಗ್ಯದ, ನೀರೆಲ್ಲ ಸಲಗಿ ಇದೊಂದು ಒಣಗೋಗ್ಯದ. ಹಿಂಗಾತಾವ, ಅದ್ರ ಸಲಗೆ ನೀರು ಹಚ್ಚಕತ್ತೀವಿ. ಮತ್ತು ಇದೊಂದು ನೋಡ್ರಿ, ಈಗ ಇದೊಂದು ಬೀಜ ಈಗ ಅಷ್ಟೇ ಇವಾಗ ರಾತ್ರಿಲ್ಲ ಬೆಳಗ್ಗೆ ಬಂದಿರ್ಬೋದು ಕಡೆಕಿದು. ಈಗ ಈಗ ಯಾವ ಥರ ಕಾಣಕತ್ತದ ನೋಡ್ರಿ ಸದ್ಯಕ್ಕೆ ಈ ಬೀಜ ಈ ಮಳೆಗಿದು. ಈಗ ನೀರು ಹಚ್ಚಕೈತವಲ್ಲ, ನೀರು ಹಚ್ಚಿದಗಳೇ ಯಾವ ಥರ ಕಾಣತ್ತಂತ ನಾಳೆಗೆ ತೋರಿಸ್ತೀನಿ ನೋಡಕತ್ರಿ. ಅದ್ರ ಸಲಗಿ ಇದ್ರ ಬಗಲ ಒಂದು ಕಟ್ಟಿ ಕೂನ ಸಿಗಲಿ, ನಾಳೆ ತೋರ್ಸಕ್ಕೂ ಇದೇ ಬೀಜ ತೋರಿಸ್ಬೇಕಲ್ಲ, ಅದ್ರ ಸಲಗೆ ಇದೇ ಕಟ್ಟಿಗೆ ತೋರಿಸ್ತೀನಿ. ಇಲ್ಲಿ ಸ್ಪ್ರಿಂಕ್ಲರ್ ಬಗಲಾಗ್ಯದ. ಸ್ಪ್ರಿಂಕ್ಲರ್ ಕಿತ್ತಾಕ ಹೊತ್ನಾಗಿನ ತುಳಿದ್ವಿ ಅಂದ್ರೆ ಬೀಜ ಹೋಗಿರ್ತದೆ. ಇಲ್ಲಾಂದ್ರೆ ಈಗ ನಾಳೆ ಬಂದು ಏಸಿ ತೋರಿಸ್ತೀನಿ ನೋಡಕತ್ರಿ. ನಾಳೆ ಎಲ್ಲ ಚಂಜಿ ಕಡೆ ಮಧ್ಯಾಹ್ನ ಕಡೆ ಪೈಪ್ ಕಿತ್ತಾಕ ಬರ್ತವಲ್ಲ ಅವಾಗೆಲ್ಲ ನಾಳೆ ಬಂದು ತೋರಿಸ್ತೀನಿ ನೋಡಕತ್ರಿ ಯಾವ ಥರ ಇರ್ತದೆ ಅಂತ. ಮೋಟ್ರ ಚಾಲು ಮಾಡಿದ್ರೆ ನೀರು ಬಂದು ಎಲ್ಲ ಪೈಪ್ಗಳು ತುಂಬ್ಕೊಂಡ್ಗೇಸಿ ಈ ಮೋಟ್ರ್ ಚಾಲು ಮಾಡಿದ್ರಲ್ಲ ಎಲ್ಲ ಪೈಪ್ ತುಂಬ್ಕೊಂಡ್ಗೇಸಿ ಸ್ಪ್ರಿಂಕ್ಲರ್ ಎಲ್ಲ ಹೊಡ್ಯಾಕತ್ತಾವ ನೋಡಕತ್ತಿರಲ್ಲ. ಆಯ್ತು, ಈಗ ನಾವು ಬೆಳೆ ಸ್ವಲ್ಪ ಮ್ಯಾಕ್ ಬಂದವಲ್ಲ, ಈಗ ಒಂದು 2-3 ತಾಸು ಬಿಡ್ತೀವಿ. ಇನ್ನೊಂದು ಸ್ವಲ್ಪ ಕಿತ್ತಾಗಿರಿ ಈ ಹೊಲ ಆಗ್ತದೆ, ಆಮ್ಯಾಗ ಆ ಹೊಲ ತೋರಿಸ್ಬೇಕು. ಹಿಂಗೆ ಕಂಟಿನ್ಯೂ ಮಳೆ ಬರೋತನ ಈ ಹೊಲ ನಾವಲ್ಲ ಆ ಹೊಲಗಣ ಈ ಹೊಲ ಹಿಂಗೆ ತೋರಿಸ್ತಾನೆ ಇರ್ಬೇಕು. ಮಳೆ ಬಂತಂದ್ರೆ ಹಸಿ ಆರತನ ಟೈಮ್ ಸಿಗುತ್ತೆ, ಫ್ರೀ ಇರ್ಬೋದು, ಕೆಲಸ ಇರೋಲ್ಲ. ಆ ಟೈಮ್ನಾಗೆ ಆರಾಮಿದ್ಗೇಸಿ ಮತ್ತು ಮಳೆದು ಹೋಗೋಣ ಕುಂಟಿ ಇತ್ತವಲ್ಲ ಮತ್ತು ಹಂಗೆ ಕೆಲಸಗಳು ಮಾಡ್ಕೊಂತ ಹೋಗೋದು. ಸದ್ಯಕ್ಕೆ ಎಲ್ಲ ಸ್ಪ್ರಿಂಕ್ಲರ್ಗಳು ಹೊಡ್ಯಾಕತ್ತಾವ ಕಾಣಕತ್ತ, ನೀವು ನೋಡಕತ್ತೀರಿ. ಈ ಸೈಡ್ ನೋಡ್ರಿ ಹೊಡ್ಯಾಕತ್ತಾವೆಲ್ಲ ಬರೀ ಸೀದಾ ಮನೆಗೆ ಹೋಗೋದು. ಮಿನಿಮಮ್ ಅಂದ್ರೆ 2-2.5 ತಾಸು ಬೆಟ್ಟಿಗಿಸಿ ಬಂದೆಲ್ಲ 3 ತಾಸು ಕರೆಂಟಿದ್ದು ಅಂದ್ರೆ ಕಂಟಿನ್ಯೂ 3 ತಾಸು. ಇಲ್ಲಾಂದ್ರೆ ನಡಬರ್ಕೆ ಬಂದ್ಗೇಸಿ ಅಂದ್ರೆ ನಡಬರ್ಕಲ್ಲ ಮತ್ತೊಂದು ತಾಸು 2 ತಾಸು ಬಿಟ್ಟಿಗೇಸಿ ಬಂದ್ಗೇಸಿ ಇವೆಲ್ಲ ಪೈಪ್ಗಳು ಈ ಸೈಡ್ ಕಿತ್ತಾಕಿ ಅಂದ್ರೆ ಇನ್ನೊಂದು ಸತಿಗೆ ಹೊಲ ಆಗ್ತದೆ, ತೊಯ್ತದ. ಆಮ್ಯಾಗ ನಾಳೆ ಆ ಕಡೆ ಕಿತ್ತಾಕ್ಬೇಕು. ಬರೀ ಸೀದಾ ಮನೆ ಕಡೆ ಹೋಗ್ಬಿಡೋದು.